ಸಮಸ್ಯೆಗಳಿಗೆ ಕಾರಣ ಏನು ಅಂತ ಹೇಳಿದ್ರೆ ಕಳಪೆ ಕಾಮಗಾರಿ ಅಂತ. ಕಳಪೆ ಕಾಮಗಾರಿಗೆ ಯಾಕೆ ಕಳಪೆ ಕಾಮಗಾರಿ ಮಾಡ್ತಾರೆ ಅಂತ ಹೇಳಿದ್ರೆ ಭ್ರಷ್ಟಾಚಾರ. ಇದೇ ಕಾಂಗ್ರೆಸ್ ನಾಯಕರು ವಿರೋಧ ಪಕ್ಷದಲ್ಲಿದ್ದಾಗ 40% ಕಮಿಷನ್ ಆರೋಪವನ್ನ ಮಾಡಿದ್ರು. 40% ಕಮಿಷನ್ ಆರೋಪವನ್ನ ಮಾಡಿದ್ರು. ದೊಡ್ಡ ಕ್ಯಾಂಪೇನ್ ಶುರುವಾಯಿತು. ಪೇ ಸಿಎಂ ಕ್ಯಾಂಪೇನ್ ಕೂಡ ಶುರುವಾಗಿತ್ತು. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು KTR ಅಂದ್ರೆ ಈ ಹಿಂದೆ ತೆಲಂಗಾಣದ ಸಚಿವರಿಗೆ ಒಂದು ಸವಾಲನ್ನ ಹಾಕಿರ್ತಾರೆ. ಯಾವ ರೀತಿಯ ಸವಾಲು ಅಂತ ಹೇಳಿದ್ರೆ, ನೆಕ್ಸ್ಟ್ ನಾವು ಅಧಿಕಾರಕ್ಕೆ ಬರ್ತೀವಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಬೆಂಗಳೂರನ್ನ ಬ್ರ್ಯಾಂಡ್ ಮಾಡ್ತೀವಿ, ಆಗ ಪೈಪೋಟಿಯನ್ನ ಕೊಡ್ತೀವಿ ಅಂತ ಕೂಡ ಹೇಳಿರ್ತಾರೆ. ಆಯ್ತಲ್ಲ, 2.5 ವರ್ಷ, ಇನ್ನು ಎಷ್ಟು ವರ್ಷ ಬೇಕು ವಾಸುದೇವ ಮೂರ್ತಿ ಅವರು? 2.5 ವರ್ಷ ಆಯ್ತು, ಇನ್ನು ಬಿಜೆಪಿ ಹೆಸರು ಹೇಳಿದ್ರೆ ಹೇಗೆ? ಈಗ ಒಂದ್ ನಿಮಿಷ, ನಿಮ್ಮ ಸಮಯ ಮುಗಿದಿದೆ, ದಯವಿಟ್ಟು ನೀವು ಸುಮ್ಮನೆ ರೀ, ದಯವಿಟ್ಟು ಆಯ್ತು ಇರ್ಲಿ. ಮೋದಿ ರೋಡ್ ಅನ್ನು ತೋರಿಸಿದ್ದೇನೋ ಅದೇನು ಇದೇನು ಇದ್ ಮಾಡಿರ್ಲಿಲ್ಲ, ರಿಯಲ್ ಆಗಿ ತೋರಿಸಿರೋದು. ಅದ್ರ ಬಗ್ಗೆ ಮಾತಾಡಿ, ನೀವು ಸಮಯ ಕೊಟ್ಟಾಗ ನೀವು ಮಾತಾಡಿ ದಯವಿಟ್ಟು. ನಾವ್ ಹೇಳ್ತಾ ಇರೋದು ನೋಡಿ, ಇವಾಗ ಆಗ್ಲೇ ಕೆ ಶಿವಕುಮಾರ್ ಅವರು ಆದೇಶ ಮಾಡಿದ್ದಾರೆ, 6,000 ಗುಂಡಿ ಆದೇಶ ಮಾಡಿದ್ರು, 6,000 ಗುಂಡಿ ಮುಚ್ಚಿದ್ದಾರೆ ಅಂತೇಳಿ. ಒಂದು. ಎರಡನೇದು ಏನಾಗ್ತಾ ಇದೆ, ಇದು ಪದೇ 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 ಮಳೆ ಬರ್ತಾ ಇರೋದ್ರಿಂದ, ಮಳೆ ಸರಿಯಾಗಿ ನಿಲ್ತಾ ಇರೋದ್ರಿಂದ ಇದು ಅವ್ರು ಹೇಳ್ದಂಗೆ 5,000 ಗುಂಡಿ ಇರೋದು, ನಾಳೆ ಮಳೆ ಜಾಸ್ತಿ ಬಂದರೆ ಅದು ಇನ್ನೂ ಒಂದು 2,000 3,000 ಜಾಸ್ತಿ ಆಗುತ್ತೆ. ನೀವು ಹೇಳ್ದಂಗೆ 5,000 ಇರಲ್ಲ ಗುಂಡಿಗಳು. ಮಳೆ ಯಾವಾಗ ಜಾಸ್ತಿ ಬರುತ್ತೆ ಆವಾಗ ಗುಂಡಿಗಳು ಹೆಚ್ಚಾಗ್ತಾ ಹೋಗ್ತದೆ. ಅದರಿಂದ 5,000ಕ್ಕೆ ಸ್ಟಿಕ್ಕನ್ ಆಗಿಲ್ಲ, 5,000 ಗುಂಡಿಗೆ ಬರಲ್ಲ. ನೆಕ್ಸ್ಟ್ ಇನ್ನೊಂದು 3,000 ಜಾಸ್ತಿ ಆಗ್ಬೋದು ಮಳೆ ಬಂದಾಗ. ಇವತ್ತು ಮಳೆ ಬಂತು ಅಂದರೆ ತಿರ್ಗಿ ಇನ್ನೊಂದು 2,000 ಜಾಸ್ತಿ ಆಗ್ಬೋದು. ಅದು ನಿಮಗೆ ಗಮನಕ್ಕಿರಲಿ. ಒಂದು. ಯಾಕೆ ಅಂತಂದರೆ ಬೆಂಗಳೂರು ನೀವು ನೋಡ್ದಂಗೆ ಸಾಕಷ್ಟು ಡೆವಲಪ್ ಆಗ್ತಾ ಇದೆ, ನೀರು ಹೋಗೋಕ್ಕೆ ಜಾಗ ಇಲ್ಲ, ಆ ಥರದ್ದೆಲ್ಲ ಸಮಸ್ಯೆಗಳು ಭಾಳಷ್ಟು ಅವಾಗಿಂದನೂ ಬಂದಿದೆ. ಈಗ ಅದಕ್ಕೋಸ್ಕರನೇ ನಮ್ಮ ಉಪಮುಖ್ಯಮಂತ್ರಿಗಳು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು, ಅಂಡರ್ ಪಾಸ್ ಮಾಡಬೇಕು, ಫ್ಲೈಓವರ್ ಮಾಡಬೇಕು, ಅದಕ್ಕೆಲ್ಲ ಹೊರಟಿರೋದೇ ಉದ್ದೇಶ. ಬೆಂಗಳೂರಿಗೆ ಒಂದು ಬ್ಲೂ ಪ್ರಿಂಟ್ ಕೊಟ್ಟು ಇಡೀ ಜಗತ್ತು ಬೆಂಗಳೂರು ಕಡೆ ನೋಡಬೇಕು ಅನ್ನೋದೇ ಒಂದು ದೃಷ್ಟಿಯಿಂದನೇ ಇವತ್ತಿನ ದಿವಸ ಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ. ಅದನ್ನ ಯಾರು ಅಲ್ಲಿಗೆಳಂಗಿಲ್ಲ. ಇವರು ಗುಂಡಿ ವಿಚಾರದಲ್ಲಿ ಸರ್ ಒಂದ್ ನಿಮಿಷ ನಾನು ಹೇಳ್ತಾ ಇರೋದು, ಆಗತ್ತೆ, ಆಗ್ತಾ ಇದೆ. ಆಮೇಲೆ ಎರಡನೇದು 1,100 ಕೋಟಿ ಕೂಡ ಇವತ್ತು ರಿಲೀಸ್ ಮಾಡಿದ್ದಾರೆ. ಏನು BJP ಶಾಸಕರು ಹೇಳಿದ್ರೆ, ಶಾಸಕಿಯವರು ಹೇಳಿದ್ದಾರೆ ಅಂತ ಹೇಳಿದ್ರೆ, ಅವರು ರಿಲೀಸ್ ಮಾಡಿದಾರಲ್ಲ, ಆ ದುಡ್ಡನ್ನ ಅವ್ರು ಇವಾಗ ರಿಲೀಸ್ ಮಾಡಿರೋ ದುಡ್ಡನ್ನ ಸರಿಯಾಗಿ ಕೆಲಸ ನಡೆದ್ರೆ ಹೆಚ್ಚು ಕಡೆ 100ರಲ್ಲಿ 75 ಭಾಗ ಅವ್ರ ಕ್ಷೇತ್ರದಲ್ಲಿ ಗುಂಡಿಗಳನ್ನ ಮುಚ್ಬೋದು. ಅವ್ರು ಕರೆಕ್ಟಾಗಿ ಮಾಡಿದ್ರೆ ಅದು ಮುಚ್ಚುತ್ತೆ. ಆದರೆ ನಾವು ಪದೇ ಪದೇ ಹೇಳ್ತಾನೆ ಇದ್ದೀವಿ, ಮಳೆ ಜಾಸ್ತಿ ಬರ್ತಾ ಇದೆ. ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ರೋಡಲ್ಲಿ ಸುತ್ತುತ್ತಾ ಇದ್ದಾರೆ, ಎಲ್ಲಿ ಗುಂಡಿ ಬಿದ್ದಿದೆ ಅದನ್ನೆಲ್ಲ ನೋಡ್ತಾ ಇದ್ದಾರೆ. ತಕ್ಕ ಮಟ್ಟಿಗೆ ಕೆಲಸಗಳು ನಡೀತಾ ಇದೆ. ಆದರೆ ಇವ್ರು BJPಯವರು ಏನು ಬೆಂತಟ್ಕೊತಾ ಇದ್ದಾರೆ, ಇವತ್ತು ಹೋಗಿ ಅಶೋಕ್ ಅವರು ಮಣ್ಣು ಹಾಕ್ಬಿಡ್ತಾ ಇದ್ದಾರೆ, ಅದನ್ನೆಲ್ಲ ಮುಚ್ಚಿಬಿಟ್ಟಿದ್ದೀವಿ. ಇವ್ರು ಸರ್ಕಾರ ಬಂದಾಗ, ಸರ್ಕಾರದಲ್ಲಿ ಇದ್ದಾಗ ಇವ್ರು ಏನು ಮಾಡಿದ್ದಾರೆ ಅಂತ ನೀವೇ ನೋಡಿ. 3 ವರ್ಷಕ್ಕೆ 7,121 ಕೋಟಿ ರಿಲೀಸ್ ಮಾಡಿದರು. ಏನು ರಸ್ತೆ ಗುಂಡಿ ಮುಚ್ಚಕ್ಕೆ 7,121 ಕೋಟಿ ಇದು ಮಾಡಿದರು. ಅದೇ ಇವ್ರು ಹೇಳ್ತಾ ಇದ್ದಾರೆ, ಅಪಘಾತ 4,971 ಅಪಘಾತ ಆಗಿತ್ತು, ಅದರಲ್ಲಿ 4,162 ಗಾಯಗಳಾಗಿದೆ. 2019ರಲ್ಲಿ 766 ಸಾವಾಗಿದೆ. ಈ ತರ 2 ವರ್ಷ ಆಯ್ತಲ್ಲ ಸರ್, ಈ ಅವಧಿಯಲ್ಲಿ ಯಾವ್ದು ಆಕ್ಸಿಡೆಂಟ್ ಆಗಿಲ್ಲ ಅಂತ ಅರ್ಥನಾ? ಎಲ್ಲರೂ ಕೂಡ ಈಸಿಯಾಗಿ ಹೋಗ್ತಾ ಇದ್ರೆ ಮನೆಗೆ ಅಂತನಾ? ವಾಸುದೇವ ಮೂರ್ತಿ ಸರ್ ನೋಡಿ, ಈಗ ನೀವು ಕೊಡ್ತಿರೋ ಡೇಟಾ ಆಯ್ತು ಸರ್, ನೀವು ಕೊಡ್ತಿರೋ ಡೇಟಾ ನಾನು ಹೇಳ್ತೀನಿ ಕೇಳಿ. ಅಲ್ಲ, ನಾನು ಹೇಳ್ತೀನಿ, ನಾವು 2.5 ವರ್ಷ ಬಂದಿದೆ. ಹಿಂದೆ BJP ಮಾಡಿದ್ದು ಅದೇನ್ ಮಾಡ್ತು ಏನ್ ಮಾಡ್ತು ಅದು ಬೇರೆ. ಬಟ್ ನೀವು ಬಂದ ಮೇಲೆ ಏನ್ ಮಾಡ್ತಾ ಇದ್ದೀರಾ ನೋಡಿ? ಎಲ್ಲಿ ಹೊಸ ರಸ್ತೆಯನ್ನ ಹಾಕಿದಿರಿ, ಎಲ್ಲಿ ಡಾಂಬರೀಕರಣ ಆಗಿದೆ ಹೊಸದಾಗಿ, ಒಂದೇ ಒಂದು ಯೋಜನೆಯನ್ನ ತೋರಿಸಿ. ಬೆಂಗಳೂರಲ್ಲಿ ಒಂದೇ ಒಂದು ರೋಡ್ ಹಾಕಿದ್ರ ಹೋಗ್ಲಿ ನೋಡಿ? ನಾನು ಹೇಳ್ತೇನೆ, ರೋಡ್ ಹಾಕಿದ್ದಾರೆ. ಆಗ್ಲೇ ರಾತ್ರಿನೇ ಕೂಡ ಇನ್ಸ್ಪೆಕ್ಷನ್ ರೋಡ್ ಹಾಕಿದ್ದಾರೆ, ಅದು ಕಳಪೆ ಆಗಿದೆ ಆಗಿರೋದಲ್ಲ ಸರ್. ಅದು ಇವರು ನೋಡಿ, ಕಳಪೆ ಆಗಿರೋದಲ್ಲ, ಅದು ಕಳಪೆ ಆಗಿರೋದಲ್ಲ. ಮಳೆ ಹೆಚ್ಚಾಗಿ ಬಂದಾಗ ನಿಮ್ಗೆ ಇದಿರ್ಬೋದು. ಮೆಟ್ರೋ ಸ್ಟೇಷನ್, ಇವತ್ತೇನು ಮೆಟ್ರೋ ಸ್ಟೇಷನ್ ಮಾಡಿದ್ರೆ ಅದೇ ಲೀಕೇಜ್ ಆಗಿತ್ತು. ಆಗಿನ ಕಾಲ ನಾನು ನೋಡಿದಾಗ ಅದು ಮೆಟ್ರೋ ಸ್ಟೇಷನಲ್ಲಿ ಅಷ್ಟು ಮಳೆ ಬಂದಾಗ ಡ್ಯಾಮೇಜ್ಗಳು ಆಗೇ ಆಗತ್ತೆ. ಆದ್ರೆ BJPಯವರು ಕಟ್ಟಿದ ಬ್ರಿಡ್ಜ್ಗಳೆಲ್ಲ ಹೆಂಗೆ ನೇತಾಡ್ತಾ ಇದೆ, ಯಾವ್ಯಾವ ಬ್ರಿಡ್ಜ್ ಬಿದ್ದೋಗ್ಬಿಟ್ಟಿದೆ, ಅದೆಲ್ಲನೂ ಕೂಡ ನೀವು ಕೂಡ ಸ್ವಲ್ಪ ಅದೆಲ್ಲ ನೋಡ್ಕೊಳ್ಳಿ. ಆಮೇಲೆ ತೇಜಸ್ವಿ ಸೂರ್ಯ ಅವ್ರು ಹೇಳ್ತಾರಲ್ಲ, ಹಿಂಗೆ ಬೆಳಿಗ್ಗೆ ಹೊಯ್ ಅಂದಿದ ತಕ್ಷಣ ಬ್ರಿಡ್ಜ್ ಆಗ್ಬಿಡ್ತದೆ, ಇಷ್ಟೇ ದಿವಸ ಮುಗ್ದೋಗ್ಬಿಡುತ್ತೆ. ಇದೆಲ್ಲ 2023-24ರಲ್ಲಿ 1.07 ಲಕ್ಷ ಚದರ ಮೀಟರ್ ದುರಸ್ತಿಯನ್ನ ಮಾಡಿರ್ತೀರಿ. 2024-25ರಲ್ಲಿ 1.75 ಲಕ್ಷ ಚದರ ಮೀಟರ್ ದುರಸ್ತಿಯನ್ನ ಮಾಡಿರ್ತೀರಿ.
ಕಳೆದ ವರ್ಷ ದುರಸ್ತಿ ಆಗಿದೆ, ಅದರ ಹಿಂದೆ ಕೂಡ ದುರಸ್ತಿ ಆಗಿದೆ. ಈ ವರ್ಷ ನೋಡಿ ಇನ್ನು 9ನೇ ತಿಂಗಳಲ್ಲಿ ಇದ್ದೀವಿ, ಮತ್ತೆ ಅದೇ ಪಾರ್ಟ್ ಹೋಲ್ಸ್ ಕಾಣಿಸ್ತಾ ಇದೆ, ಮತ್ತೆ ಗುಂಡಿ ಕಾಣಿಸ್ತಾ ಇದೆ. ಏನ್ ದುರಸ್ತಿ ಮಾಡಿದ್ರೆ ಹಾಗಾದ್ರೆ? ಸರ್ ದುರಸ್ತಿ ಅಂದ್ರೆ ನೀವ್ ಹೇಳ್ತಾ ಇರೋದು ಇಡೀ ಬೆಂಗಳೂರಲ್ಲಿ ಒಂದು 10% ರೋಡ್ ಅಷ್ಟೇ ಅದಾಗಿರೋ ಕೆಲಸ. ಇನ್ನು 90% ರೋಡ್ಗಳನ್ನ ಮಾಡ್ಬೇಕಾಗಿದೆ. ಆಯ್ತು, ಇಲ್ಲ ಅಂತ ನಾವ್ ಹೇಳೋದಿಲ್ಲ. ನೀವು ಒಂದೆರಡು ಮೂರು ವಿಚಾರಗಳು ಹೇಳಬೇಕಾಗ್ತದೆ ತಮಗೆ. ಅವ್ರು ಹೇಳ್ತಿದ್ರು 600 ಗುಂಡಿ 6000 ಗುಂಡಿ ಏನೋ ಬಿದ್ದಿತ್ತು, 5000 ಮುಚ್ಚಿದ್ವಿ. ಪ್ರತಿ ವರ್ಷ ಕೂಡ ಮಳೆ ಬರ್ತಾ ಇದೆಯಲ್ಲ, ತುಂಬಿಕೊಂಡು ಅರ್ಧ ಬೆಂಗಳೂರು ಮುಳುಗೋಗ್ತಾ ಇದೆ. ಶಾಶ್ವತ ಪರಿಹಾರಗಳ ಬಗ್ಗೆ ನೀವೇನು ಯೋಚನೆ ಮಾಡಿದ್ರಿ ಸರ್ಕಾರಗಳು? 16 ಬಾರಿ ಬಡ್ಜೆಟ್ ಮಂಡನೆ ಮಾಡಿದ್ರಿ, ಉಪಮುಖ್ಯಮಂತ್ರಿಗಳು ಉಸ್ತುವಾರಿ ತಗೊಂಡ್ರಿ. ಸರ್ ನಿಮ್ಗೊಂದು ಮಾತು ಹೇಳ್ತಿದ್ದೀನಿ, ಗೋವಿಂದರಾಜನಗರ ಒಂದು 2-3 ರೋಡ್ಗಳನ್ನ ದುರಸ್ತಿ ಮಾಡೋದಕ್ಕೆ ಇದು ಎಲ್ಲ ಅಗದಿದ್ದಾರೆ ಸರ್. ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಗಡಿಯವರು ದಿನನಿತ್ಯ ಮಣ್ಣು ತಿಂತಾ ಇದ್ದಾರೆ, ಅಲ್ಲಿ ಯಾರು ಕಾಮಗಾರಿ ನಡೆಸ್ತಾ ಇರ್ತಕ್ಕಂಥ ಇಂಜಿನಿಯರು ಅಲ್ಲಿ ಬೆಳಿಗ್ಗೆ ಹೊತ್ತು ನೀರು ಹಾಕಬೇಕು, ಆ ಅಂಗಡಿಗಳಲ್ಲಿ ದಿನನಿತ್ಯ ನಾವೇನಾದರೂ ತಿಂತಾ ಇರ್ತಕ್ಕಂಥ ಏನಾದರೂ ಜನಸಾಮಾನ್ಯ ತಿನ್ನುವಂಥ ತರಕಾರಿ, ಹೂವು, ಹಣ್ಣು, ದಿನಸಿಗಳನ್ನ ಮಣ್ಣಲ್ಲಿರ್ತಕ್ಕಂಥವು ತಿನ್ನಬೇಕಾಗ್ತದೆ. ಯಾಕೆಂತಂದರೆ 25 ಗಾಡಿಗಳು ಅದೇ ರಸ್ತೆ ಮೇಲೆ ಓಡಾಡಿದ್ರೆ ಮಣ್ಣೆಲ್ಲ ಕೂಡ ಒಳಗೋಗುತ್ತೆ. ಮತ್ತು ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ, ಯಾಕಂದರೆ ಮೂಲ ವಿಷಯಗಳನ್ನ ಮಾತಾಡಬೇಕಾಗ್ತದೆ. ಈ ತುಂಡು ಗುತ್ತಿಗೆಗಳು ಕೊಡ್ತಾರೆ, ದಯಮಾಡಿ ತುಂಡು ಗುತ್ತಿಗೆ ಅವನು ಏನಂತಾನೆ, ಆ ಭಾಗದಲ್ಲಿ ಇರ್ತಕ್ಕಂಥದಕ್ಕೆ ನನಗೆ ಅಲ್ಲಿ ಬಂದಿರ್ತಕ್ಕ 100 ರೂಪಾಯಲ್ಲಿ 60% ಆದರೆ ಇಲ್ಲಿ ಇವನಿಗೆ 70% ಆಗಲಿ 80% ಬಂದಿರುತ್ತೆ. ತುಂಡು ಗುತ್ತಿಗೆಯವನು ಅವ್ನಿಗೆ ಎಷ್ಟು ಬರುತ್ತೋ ಅದರಲ್ಲಿ ಅಷ್ಟರಲ್ಲೇ ಕೆಲಸ ಮಾಡಬೇಕಾಗ್ತದೆ. ಯಾಕೆ ಕಳಪೆ ಕಾಮಗಾರಿ ಆಗ್ತಾ ಇದೆ ಅಂತಕ್ಕಂಥದಕ್ಕೆ ಮನೆ ಕಾಂಗ್ರೆಸ್ ವಕ್ತಾರರೇ, ಶಾಶ್ವತ ಪರಿಹಾರಗಳನ್ನು ನೀವು ಎಲ್ಲಿವರೆಗೂ ಕಂಡುಹಿಡಿಯಲ್ವೋ, ನೀವು ತಾನೇ ಹೇಳಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಪಾಠಗಳನ್ನ ಹೇಳಿದ್ದೀರಿ ಎಲ್ಲರಿಗೂ, ನಮ್ಮ ಸರ್ಕಾರ ನೋಡಿ ಅಂತೇಳಿ. ಅದಕ್ಕೆ ಜನ ನಿಮಗೆ ಕೊಟ್ಟಿರ್ತಕ್ಕಂಥದ್ದು 136 138 ಸೀಟ್ನ.